ಎರಡು ಹೆಬ್ಬೆಟ್ಟು ಒಂದು ಕೊಂಟೆ ಚಾಲೆ. ಇದು ಕೆಲವರು ಹಿಂಗೆ ಕೂತ್ಕೊಳ್ತಾರೆ, ಹೀಗೆ ಇದ್ರ ಮೇಲೆ ಎರಡರ ಮೇಲೆ ಹೀಗೆ. ಅದು ಬೇಡ, ಈ ಥರ ಸೈಡಿಗೆ ತೊಗೊಂಡು ಇದು ಎರಡು ಹೆಬ್ಬೆಟ್ಟು ಸೇರಲಿ ಮುಂದೆ. ಇಷ್ಟೇ ವಜ್ರಾಸನ. ನೀವು ಏನೇ ಮಾಡಿದ್ರು ನಿಮ್ಮ ಬೆನ್ನು ಮುಂದಕ್ಕೆ ಹೋಗಲ್ಲ, ಸ್ಟ್ರೈಟ್ ಆಗಿರುತ್ತೆ. ಇದು ವಜ್ರಾಸನ. ಈಗ ಕೂತ್ಕೊಂಡ್ಬಿಟ್ಟು ನೀವು ಮುದ್ರಾ ಧ್ಯಾನ ಮಾಡೋದಾದ್ರೆ ಮುದ್ರೆಗಳ ಮುಖಾಂತರ ಮಾಡ್ಬೋದು. ಈ ಮುದ್ರಾ ಈ ಥರ ಮಾಡ್ಬೋದು. ಅದು ಹೇಳ್ತೀನಿ ಬರ್ತೇನೆ. ಅದೇ ನಾನು ಕಾಣಿ ಎಲ್ಲ ಮಾಡಿ ಮುದ್ರೆನೂ ಮಾಡಿದ್ದೀನಿ, ಮುದ್ರಾ ಎಲ್ಲನೂ ಸೇರ್ಕೊಂಡಿದೆ ಕಾಂಪೋಸಿಟಲ್ಲಿ. ಸೊ ಇದು ವಜ್ರಾಸನ ಆಯಿತು. ವಜ್ರಾಸನ ಆದಮೇಲೆ ಕೂತ್ಕೊಂಡ್ಬಿಟ್ಟು ದೀರ್ಘವಾಗಿ ಕೈ ಎರಡು ಇಟ್ಕೊಂಡ್ಬಿಟ್ಟು ದೀರ್ಘವಾಗಿ 3 ಸಲ ಉಸಿರಾಡ್ಬೇಕು. ಮೂರು ಸಲ ಉಸಿರಾಡ್ಕೊಂಡಿದ್ದಾದ್ಮೇಲೆ, ಯಾಕೆಂದ್ರೆ ನಾನು ಎದ್ಬಿಡ್ತೀನಿ, ಮೇಲೆ ಕಾಲು ಕೂತ್ಕೊಳ್ತೀನಿ, ಇಲ್ಲಿ ಕಲ್ಸ್ಬೇಕಾದ್ರೆ ಕಲ್ಸ್ಕೊಳ್ತೀನಿ. ಇದು ಪೂರ್ಣ ಮುದ್ರ. ಈ ಎರಡು ಕೈ